ಲೋ 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 ಲೋಫರ್ಗಳ ಧರ್ಮಸ್ಥಳದ ಕಾಮಂದನಿಗೆ ಹೆದರಿಕೊಂಡು ಏನಾದರೂ ಹಿಂದೆ ಸರಿದು ಬಿಟ್ರಾ? ಅತ್ಯಾಚಾರಿಗಳ ಪರವಾಗಿ ನಿಂತು ಬಿಟ್ರಾ? ಅನ್ಯಾಯಕ್ಕೆ ಒಳಗಾದವರಿಗೆ ಶಿಕ್ಷೆ ಕೊಡಿಸದೆ ಬೇಡ ಅಂತೇಳಿ ನಿಂತ್ಕೊಂಡ್ಬಿಟ್ರಾ? ಏನು ಹೇಳ್ಬೇಕು ನಿಮಗೆ? ಏಕೆ ಪ್ರಸಾರ ಮಾಡಿಲ್ಲ? ಲೋಫರ್ ಮಾಧ್ಯಮಗಳೇ, ಮಾರಿಕೊಂಡ ಮಾಧ್ಯಮಗಳೇ, ಯಾರು ಪ್ರಸಾರ ಮಾಡಿಲ್ಲ ಅವರಿಗೆ ಹೇಳ್ತಕ್ಕಂಥದ್ದು. ಯಾವ ವಿಚಾರ ಅಂದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು 8-10 ಮೀಡಿಯಾಗಳು ಬಂದಿದ್ವು. ವಿಡಿಯೋ ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡ್ರು, ಕೆಲವೊಂದು ಕ್ವಶನ್ ಕೂಡ ಕೇಳಿದರು. ಆದರೆ ಅವರ ಮಾಧ್ಯಮದ ಮುಖಾಂತರ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಲೇ ಇಲ್ಲ. ಯಾಕೆ? ಧರ್ಮಸ್ಥಳದ ಕಾಮಂದ ಏನಾದ್ರು ನಿಮಗೆ ಬೆದರಿಸಿದ್ನಾ? ಅಥವಾ ನೀವೇ ಬೆದರಿ ಹೋದ್ರಾ? ಅಥವಾ ಕಾಂಚಾಣ ಕೋಟಿಗಟ್ಟಲೆ ಏನಾದರೂ ಬಂತ? ಕಾಂಚಾಣ ಏನಾದರೂ ಬಂತ ನಿಮ್ಮ ಬಾಯಿಗೆ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಸಾಮಾನ್ಯ ಡ್ರೈವರ್. ಹೇಳ್ಕೊಂಬಕ್ಕೆ ಏನು ತೊಂದರೆ ಇಲ್ಲ ರೀ, ನನಗೇನು ಕಷ್ಟ ಆಗಲ್ಲ, ನಾಚಿಕೆ ಆಗಲ್ಲ, ಮತ್ತೊಂದಾಗಲ್ಲ, ಇನ್ನೊಂದಾಗಲ್ಲ. ನನ್ನ ವೃತ್ತಿಯ ಬಗ್ಗೆ ನನಗೆ ಗೌರವ ಇದೆ. ನಾನು ಡ್ರೈವರ್ ಅಂತ ಹೇಳ್ಕೊತಕ್ಕಂಥದ್ದು. ನಾನು ಪತ್ರಕರ್ತ ಅಲ್ಲ. ನಾನು SLC ಬಿಟ್ಟು ಮತ್ಯಾವುದು ಓದಿಲ್ಲ. ಅಲ್ಲ ರೀ, ಮೊನ್ನೆ ಜಂಟಿ ಪತ್ರಿಕೆ ಗೋಷ್ಠಿ ನಡೀತು ಚಿತ್ರದುರ್ಗದಲ್ಲಿ. 200 ಕೋಟಿಯ ಷಡ್ಯಂತ್ರದ ಬಗ್ಗೆ. ಚಿನ್ನಯ್ಯ ಏನೋ ರಿಟ್ ಪಿಟಿಷನ್ ಹಾಕಿದ್ನಲ್ಲ, ಆ ಕೇಸು ವಜಾ ಆಗಿದೆ, ಬನ್ನಿ ಅಂತೇಳಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕರೆದು ಸುದ್ದಿಗೋಷ್ಠಿ ಮಾಡಿದರು. ಸುಮಾರು 10 ಚಾನಲ್ ಅವರು ಅಲ್ಲಿ ಬಂದಿದ್ದರು. ಪ್ರಸಾರ ಅಂಥ ಸಂಪತ್ತು ಯಾಕೆ ಬರಬೇಕು? ಮಾರಿಕೊಂಡ ಮಾಧ್ಯಮಗಳ ಒಂದೇಟಿಗೆ ಹುರ್ಕೊಂಡು ಬೀಳ್ತೀರಿ. ಆದರೆ ಪ್ರಸಾರ ಯಾಕೆ ಮಾಡ್ತಾ ಇಲ್ಲ? ಧರ್ಮಸ್ಥಳದ ಕಾಮಂದನು ಏನಾದರೂ ನಿಮಗೆ ಬೆದರಿಸಿದನ್ನ ಅಥವಾ ನಿಜವಾಗ್ಲೂ ನೀವು ಮಾರ್ಕೊಂಡಿದ್ದೀರಾ? ಗೊತ್ತಿಲ್ಲ ಸ್ನೇಹಿತರೆ. ಬರೀ ನಮ್ಮ ಯೂಟ್ಯೂಬಲ್ಲಿ ಮಾತ್ರ ಪ್ರಸಾರ ಆಗ್ತಕ್ಕಂಥದ್ದು. ಅಭಿಷೇಕ್ ಇರಲಿ, ಮತ್ತೊಬ್ಬರು ಇರಲಿ, ನಮ್ಮ ಸೌಜನ್ಯ ಪರ ಇರ್ತಕ್ಕಂಥ ಯೂಟ್ಯೂಬರ್ಸೇ ಪ್ರಸಾರ ಮಾಡ್ತಕ್ಕಂಥದ್ದು. ಫ್ರೀಡಮ್ TV ಅವರೊಂದು 4-5 ನಿಮಿಷ ಪ್ರಸಾರ ಮಾಡಿದರು. ಇದನ್ನು ಬಿಟ್ಟರೆ ಬೇರೆ ಮಾಧ್ಯಮದವರು ಏನಾದರೂ ಹೆಡ್ಲೈನ್ ಏನೋ ಬರುತ್ತಾ ಅಂತ ನೋಡಿದ್ವಿ. ಅಂಥ ಸಂಪತ್ತಿ ಯಾಕೆ ಬಂದು ವಿಡಿಯೋ ಆಡಿಯೋ ಮಾಡ್ಕೊಂಡು ಹೋಗಬೇಕು? ಗೊತ್ತಿಲ್ಲ. ಏನಾದರೂ ಅಂದರೆ ಮಾರಿಕೊಂಡ ಮಾಧ್ಯಮಗಳು ಹಂಗೆ ಏನಾದರೂ ಅಂದರೆ ಸಾಕು, ಹುರ್ಕೊಂಡು ಬೀಳ್ತಾರೆ. ಏನು ಹೇಳ್ಬೇಕಿಂತವ್ರಿಗೆ? ಏನು ಹೇಳ್ಬೇಕಾಯ್ತು? ಒಂದು ಗೊತ್ತಾಗ್ತಾ ಇಲ್ಲ. ಇಂಥ ಮಾಧ್ಯಮಗಳ ಬಗ್ಗೆ ಮಾತನಾಡೋಕ್ಕೆ ನಮಗೆ ಸ್ವಲ್ಪ ಕೂಡ ನಮಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಯೂಟ್ಯೂಬರ್ ಉಟ್ಕೊಳ್ತಕ್ಕಂಥದ್ದು. ನಮ್ಮಂಥ ಡ್ರೈವರ್ ಕೆಲಸ ಡ್ರೈವಿಂಗ್ ಮಾಡ್ತಕ್ಕಂಥದ್ದು. ಆದರೆ ಯಾಕೆ ನಮ್ಮ ಯೂಟ್ಯೂಬ್ ಮುಖಾಂತರ ಮಾತಾಡ್ತಾ ಇದ್ದೀವಿ? ಇಂಥ ಲೋಫರ್ ಮಾಧ್ಯಮಗಳು ಹಿಂಗೆ ಬೈಬೇಕು ಅವ್ರನ್ನ. ಆ ಲೋಫರ್ ಮಾಧ್ಯಮಗಳು ಪ್ರಸಾರ ಮಾಡದೇ ಇರುವುದಕ್ಕೆ ಯೂಟ್ಯೂಬರ್ಸ್ ಉಟ್ಕೊಂಡಿದ್ದು. ಬೇರೆ ಏನೇನೋ ಕೆಲಸ ಮಾಡ್ತಾಯಿದ್ರು ಅವರು. ಬ್ಲಾಗ್ ಮಾಡ್ತಕ್ಕಂಥದ್ದು, ಇನ್ನೊಂದು ಮಾಡ್ತಕ್ಕಂಥದ್ದು, ಅದೇನೋ ಬೇರೆ ಇತ್ತು. ಅದಕ್ಕೋಸ್ಕರನೇ ಸೌಜನ್ಯ ಕೇಸ್ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸೌಜನ್ಯ ಕೇಸನ್ನು ಮುನ್ನೆಲೆಗೆ ತಂದಿರತಕ್ಕಂಥದ್ದೇ ಯೂಟ್ಯೂಬರ್ಸ್, ಮಾಧ್ಯಮಗಳಲ್ಲ. ಮಾಧ್ಯಮಗಳ ಕೆಲಸ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ. ಇಂಥ ಹೆಚ್ಚು ಪಟ್ಟು ನಮ್ಮ ಯೂಟ್ಯೂಬ್ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಡಿಜಿಟಲ್ ಮಾಧ್ಯಮಗಳು 1-2 ಬೇಜನ್ ತರಡ ಇರ್ಬೋದು, ಕೂಡಲ ರಾಮ್ತೇಜ್ ಇರ್ಬೋದು, ಅಕ್ಷರ ಮೀಡಿಯಾ ಇರ್ಬೋದು, ಬೇಜನ್ ಯೂಟ್ಯೂಬರ್ಸ್ ಮಾಡ್ತಕ್ಕಂಥದ್ದು. ಸಂಚಾರ ಸ್ಟುಡಿಯೋ, ಬೇಜನ್ ಯೂಟ್ಯೂಬ್ಗಳಿದ್ದಾವೆ. ಹೇಳೋಕ್ಕೆ ಲೆಕ್ಕನೇ ಸಿಗ್ತಾಯಿಲ್ಲ. ಆ ಥರ ಎಷ್ಟು ಚಾನಲ್ಗಳ ಮೇಲೆ, ಎಷ್ಟು ಯೂಟ್ಯೂಬ್ ಚಾನಲ್ಗಳ ಮೇಲೆ ಈ ವಯಸ್ಸು ತರೋಕ್ಕಾಗುತ್ತೆ? ಬಂಡವಾಳ ಹಾಕಿದ್ವಿ ನಾವೇನಿದ್ರು ಏನಿಲ್ಲ. ಈ ಚಾನಲ್ ಹೋಯ್ತಾ ಮತ್ತೊಂದು ಚಾನಲ್. ಇದೇ ಮೈಂಡ್ ಸೆಟ್ ಇಟ್ಕೊಂಡು ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಅನಾಹುತಗಳಿಗೆ, ಸತ್ತಿರ್ತಕ್ಕಂಥ ಆತ್ಮಗಳಿಗೆ, ಬೇಜಾನ್ ಹಗರಣಗಳಿಗೆ ನ್ಯಾಯ ಸಿಗಬೇಕು, ಬಯಲಿಗೆ ಬರಬೇಕು ಅಂಥೇಳಿ ಹೋರಾಟಕ್ಕೆ ನಿಂತ್ಕೊಂಡಿರ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದ್ರ ದುಡ್ಡು ಬರುತ್ತೆ, ಇನ್ನೊಂದು ಮತ್ತೊಂದು ಬರುತ್ತೆ.
ನಮ್ಮ ಯೂಟ್ಯೂಬ್ ಮೇಲೆ ಸಾಕಷ್ಟು ಸ್ಟೇಗಳು, ಇಂಥ ವಿಡಿಯೋ ಡಿಲೆಕ್ಟ್ ಮಾಡಿ, ಅಂಥ ವಿಡಿಯೋ ಡಿಲೆಕ್ಟ್ ಮಾಡಿ. ಇದರಲ್ಲೇ ಗೊತ್ತಾಗುತ್ತಲ್ಲ, ಕುಂಬಳಕಾಯಿ ಕಳ್ಳ ಅಂದೇಟಿಗೆ ಹೆಗ್ಲು ಮುಟ್ಟಿಗೆ ನೋಡಿಕೊಂಡು ನಾನೇ 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 ಅಂತ ಬರ್ತಾರೆ. ಏನೇ ಗೊತ್ತಿಂತವ್ರಿಗೆ ಏನು ಮಾತಾಡಿದ್ರೆ ಸಾಕು, ಗೋಡೆ ಗ್ಯಾಂಗ್ನಲ್ಲಿ ಬಂದುಬಿಟ್ಟ. ಅವ್ನು ಯಾವನೋ ಕಮೆಂಟ್ ಹಾಕಿದ್ದಾನೆ, ನಿಮ್ಮನೆ ಹೆಣ್ಮಕ್ಳಿಗೆ ಏನಾದರೂ ಹಿಂಗೆ ಮಾಡಿರೋ ಧರ್ಮಸ್ಥಳ ಕಾಮಂದ ಅಂತ. ಹಂಗೆ ಆಗಬಾರ್ದು ಲೋಫರ್ಗಳ, ಹಂಗೆ ನಿಮ್ಮನೆ ಹೆಣ್ಮಕ್ಳಿಗೆ ನಮ್ಮನೆ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು ಅಂತೇಳಿ, ಆ ಥರ ಆಗಬಾರ್ದು ಅಂತೇಳಿನೇ ನಾವು ವೀಡಿಯೋ ಮಾಡ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ರ ಲೋಫರ್ಗಳ. ಇನ್ನು ಯಾರೋ ಬಂದು ಇನ್ನೊಬ್ಬ ಯಾರೋ ಒಬ್ಬ ಪುಣ್ಯಾತ್ಗಿತ್ತಿ ಬಂದು ಕಮೆಂಟ್ ಆಗ್ತಾಳೆ, ಕಂಟೆಂಟ್ ಸಿಗಲಿಲ್ವಾ ಅಂತ. ಮಹಾತಾಯಿ ಬೇಜಾನ್ ಕಂಟೆಂಟ್ ಇದ್ದಾವೆ, ಬೇಜಾನ್ ಮಾಡ್ಬೋದು. ನನಗೆ ಬೇಕಾಗಿರ್ತಕ್ಕಂಥದ್ದು ಸೌಜನ್ಯಗಳ ಬಗ್ಗೆ, ಸೌಜನ್ಯ ನ್ಯಾಯಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮುಂದಿನ ದಿನಗಳು ಏನಾಗುತ್ತೆ ಗೊತ್ತಿಲ್ಲ. ನ್ಯಾಯ ಸಿಗುವವರೆಗೂ ನಾನು ಸೌಜನ್ಯಗಳ ವಿಚಾರ ಬಿಟ್ಟು ಬೇರೆ ಯಾವುದು ಹಾಕೋದು ಒಂದು 10% ಕೂಡ ಹಾಕಲ್ಲ, 1% ಕೂಡ ಹಾಕಲ್ಲ ಅಂದ್ಕೊಂಬಿಡಿ. 0.000 1% ಬೇಕಾದ್ರೆ ಬೇರೆ ವಿಡಿಯೋ ಆಗ್ಬೋದು. ನಾನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ದಣಿಗಳು ಏನೆಲ್ಲ ಅನಾಹುತಗಳು ಮಾಡಿದ್ದಾರೆ, ಯಾವ ಥರ ಷಡ್ಯಂತ್ರ ಮಾಡಿದ್ದಾರೆ. ಧರ್ಮಾಧಿಕಾರಿ ಏನಿದಾನಲ್ಲ ಆ ಲೋಫರು ಎಷ್ಟೆಲ್ಲ ದಲಿತರ ಭೂಮಿಯನ್ನು ಕಿತ್ಕೊಂಡಿದ್ದಾನೆ. ಇದನ್ನೆಲ್ಲ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಮತ್ತು ದಲಿತರಿಗೆ ಹೋಗಬೇಕು, ಅದು ದಲಿತರಿಗೆ ಸಲ್ಲಬೇಕು. ಅಲ್ಲಿಯವರೆಗೂ ಹೋರಾಟ ನಮ್ಮದು. ಆಗಿರ್ತಕ್ಕಂಥ ಧರ್ಮಸ್ಥಳದ ಒಂದೆರಡಲ್ಲ ರೀ ಬೇಜಾನ್ ಹಗರಣಗಳು ಬಯಲಿಗೆ ತರುವಂಥ ಕೆಲಸ ನಮ್ಮ ಯೂಟ್ಯೂಬರ್ಸ್ ಮಾಡ್ತಕ್ಕಂಥದ್ದು. ಮಾಧ್ಯಮಗಳು ಮಾಡಲ್ಲ, ಮಾರಿಕೊಂಡ ಮಾಧ್ಯಮಗಳು ಮಾಡುವುದೇ ಇಲ್ಲ. ಉದಾಹರಣೆ ನೋಡಿದ್ರಲ್ಲ ನೀವೇ, ಚಿತ್ರದುರ್ಗದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಗಿರೀಶ್ ಮಠಣ್ಣನವರು ಮತ್ತು ರಾಮ ನಾಗರಾಜ್ ಮೇಡಮ್ ಅವರು ಮಾಡಿದ್ರಲ್ಲ, ಆ ಪತ್ರಿಕೆಗೋಷ್ಠಿ ವರದಿಯನ್ನು ಯಾರನ್ನ ಬಿತ್ತರಿಸಲ್ಲ. ಯಾಕೆ? ನಾಚಿಕೆ ಆಗಿದೆಯಾ? ಅಥವಾ ಧರ್ಮಸ್ಥಳದ ಕಾಮಂದ ಪ್ರಸಾದ ಕೊಟ್ಟನ, ದುಡ್ಡು ಕೊಟ್ಟನ, ಮತ್ತೊಂದು ಕೊಟ್ಟನ, ಏನು ಕೊಟ್ಟನ ಹೇಳ್ರಿ, ಏನು ಅಂದ್ಕೋಬೇಕು ನಾವು? ಇವೆಲ್ಲ ಬಂದವೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ನಮ್ಮ ಮಹೇಶ್ ಅಣ್ಣ ಹೇಳ್ತಾ ಇದ್ದ, ನಮ್ಮ ಗಿರೀಶ್ ಮಠಣ್ಣನವರು ಮತ್ತು ಮಹೇಶ್ ಅಣ್ಣ ನಮ್ಮ ತಡೆದವ್ರು ಹೇಳ್ತಾಯಿದ್ರು, ಬರ್ತಾರ್ರಿ ಮಾಧ್ಯಮದವರು, ಕೆಲವೊಬ್ಬ ಯೂಟ್ಯೂಬರ್ಸ್ ಬರ್ತಾರೆ, ಸೌಜನ್ಯ ಮನೆಗೆ ಬರ್ತಾರೆ, ಮಹೇಶನ ಮನೆಗೆ ಬರ್ತಾರೆ, ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಸೀದಾ ಪ್ಲೇ ಆಗ್ತಕ್ಕಂಥದ್ದಲ್ಲಿ ಅದೇ ಧರ್ಮಸ್ಥಳದ ನಕಲಿ ದೇವಮಾನವ ಅವನ ಹತ್ರ ಪ್ಲೇ ಆಗ್ತಕ್ಕಂಥದ್ದು. ಒಂದೊಂದು ವೀಡಿಯೋಕ್ಕೆ ಇಷ್ಟು. ಅದಕ್ಕೋಸ್ಕರನೇ ದುಡ್ಡಿಗೆ ಸೇಲ್ ಆಗಿಬಿಟ್ಟಿದ್ದಾವೆ ಆ ವೀಡಿಯೋಗಳೆಲ್ಲ. ಮತ್ತೆ ಯಾಕೆ ಪ್ರಸಾರ ಮಾಡ್ತಾರೆ ಅವರು? ಸೇಲ್ ಆಗಿರ್ತಕ್ಕಂಥ ವೀಡಿಯೋಗಳನ್ನು ಪ್ರಸಾರ ಮಾಡೋಕ್ಕಾಗುತ್ತಾ? ಹಾಗಲ್ಲಲ್ವಾ? ಅದಕ್ಕೋಸ್ಕರ ಪ್ರಸಾರ ಮಾಡೋಕ್ಕಾಗ್ತಾಯಿಲ್ಲ. ಇಂಥ ಲೋಫರ್ಗಳೇನು ಹೇಳ್ಬೇಕು ಹೇಳಿ? ಅಂಥ ಬೇವರ್ಸಿಗಳ ಚಾನಲ್ ನೋಡತಕ್ಕಂಥದ್ದು ನಮ್ಮ ಕರ್ಮನ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ತೆಗಿಯೋಕ್ಕಾಗಲ್ಲ ಸಾರ್, ಅವು ಫ್ರೀ ಚಾನಲ್ ಅಂತ ಹೇಳ್ತಾರೆ. ಏನು ಹೇಳ್ಬೇಕಿಂತವ್ರಿಗೆ? ಆ ಆಡಿಯೋ ಸಮೇತ ಬೇಜಾನಿದೆ ನಮ್ಮ ಯೂಟ್ಯೂಬಲ್ಲಿ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿದಾಗ, ಸಾರ್ ಇಂಥ ಚಾನಲೆಲ್ಲ ಡಿಲೆಕ್ಟ್ ಮಾಡಿ ನೋ ಡಿಲೆಕ್ಟ್. ಅವರಿಗೆ ಏನಾದರೂ ಲಿಂಕ್ ಇದೆಯಾ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಯಾವ ಥರ ಶಿಕ್ಷೆ ಆಗಬೇಕಂದ್ರೆ, ಒಬ್ಬ ಪೊಲೀಸ್ ಒಬ್ಬ ಕೊಲೆಗಾರನ ಹಿಡಿದಾಗ ಅವನ ಹತ್ರ ಏನು ಆಯುಧಗಳಿರ್ತವೆ, ಏನೆಲ್ಲ ಇರ್ತವೆ, ಸಾಕ್ಷ್ಯಗಳಿರ್ತವೆ, ಅವನ್ನೆಲ್ಲ ತಗೊಂಡು ಹೆಂಗೆ ಕೋರ್ಟಿಗೆ ಸೀಸ್ ಮಾಡ್ತಾರೋ ಹಂಗೆ ಧರ್ಮಸ್ಥಳದ ಅತ್ಯಾಚಾರಿಗಳ ಹತ್ರ ಇರ್ತಕ್ಕಂಥ ಅತ್ಯಾಚಾರಕ್ಕೆ ಬಳಸಿರ್ತಕ್ಕಂಥ ವೆಪನ್ ಯಾವುದೇಳಿ ಅದನ್ನೇ ಸೀಸ್ ಮಾಡಬೇಕು, ಕಟ್ ಮಾಡಬೇಕು. ಹಾಗಾದರೆ ಮಾತ್ರ ಬುದ್ಧಿ ಬರ್ತಕ್ಕಂಥದ್ದು. ಇಲ್ಲಾಂದರೆ ಬುದ್ಧಿ ಬರಲ್ಲ ರೀ. ಈಗ ನೋಡ್ತಾ ಇದ್ದೀವಲ್ಲ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅಂಧರಾಗಿರ್ತಕ್ಕಂಥದ್ದು. ಅಪರಾಧಿನೋ ನಿರಪರಾಧಿನೋ ನನಗಂತೂ ಗೊತ್ತಿಲ್ಲ, ನಾವು ಕೋರ್ಟ್ ಡಿಸೈಡ್ ಮಾಡಬೇಕು. ಆದರೆ ಪ್ರಕರಣಿ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಕೈದಿ ಇವತ್ತಿನ ದಿನ ಬಿಡುಗಡೆ. ಕಾನೂನು ಭಾಳ ದೊಡ್ಡದಿದೆ, ಕಾನೂನಿನ ಕೈ ಭಾಳ ದೊಡ್ಡದಿದೆ. ಯಾರ್ಯಾರಿಗೆ ಹೇಗೆ ಬೇಕೋ ಹಾಗಾಗಿ ಬಳಸ್ಕೊತಕ್ಕಂಥದ್ದು ಏನೋ ಗೊತ್ತಿಲ್ಲ ನನಗೆ, ನನ್ನ ಅಭಿಪ್ರಾಯ.
ನೋಡಿ ಸ್ನೇಹಿತರೆ, ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ದಾರೆ, ನೋಡಿ ಸ್ವಾಮಿ ಇಲ್ಲಿ ರಾಜಕಾರಣಿಗಳು ಕಾಂಗ್ರೆಸ್ನವರು ಕುಲಕರ್ಣಿ ಅವ್ರನ್ನ ಯಾಕೆ ಬಿಟ್ಟರು? ರಾಜಕೀಯದವ್ರು ಬಿಟ್ಟಿಲ್ಲ, ಕೋರ್ಟ್ ಬಿಟ್ಟಿದೆ. ಅದೇ ದರ್ಶನ್ ಅವರ ಕೇಸಲ್ಲಿ ದರ್ಶನ್ಗೆ ಯಾವುದೇ ಒಂದು ಜಾಮೀನು ಕೊಟ್ಟಿಲ್ಲ, ದರ್ಶನ್ಗೆ ಜಾಮೀನೇ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಯಾಕಂತ ಗೊತ್ತಿಲ್ಲ, ಸಾಕ್ಷಿ ನಾಶ ಮಾಡ್ತಾರೋ ಅಥವಾ ಗೊತ್ತಿಲ್ಲ. ಆದರೆ ಇಲ್ಲೊಬ್ಬ ಕೈದಿಗೆ ಜೀವಾವಧಿ ಆಗಿದೆ ಅಲ್ಲ ಶಿಕ್ಷೆ, ಜೀವಾವಧಿ ಶಿಕ್ಷೆ ಕೋರ್ಟೇ ತೀರ್ಪು ಕೊಟ್ಬಿಟ್ಟಿದೆ. ಆದರೆ ಜಾಮೀನು ಸಮೇತ ಅದೇ ಕೋರ್ಟ್ ಕೊಟ್ಟಿದ್ದು. ಯಾವ್ದು ನಂಬಬೇಕು? ಇವೆಲ್ಲ ನಮ್ಮ ಸಂವಿಧಾನದಲ್ಲಿ ಉಂಟಾ? ಗೊತ್ತಿಲ್ಲ ನನಗಂತೂ. ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅನಿಸುತ್ತೆ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಇದೇ ಟೈಪ್ ಆದರೆ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ಜೀವಾವಧಿ ಆದಮೇಲೆ ಈ ಥರ ಬಿಡುಗಡೆ ಇದ್ರೆ ಹೆಂಗೆ? ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು, ಯಾವ ವೆಪನ್ ಬಳಸಿದ್ದಾನೋ ಆ ವೆಪನ್ನ ಸೀಸ್ ಮಾಡಲೇಬೇಕು. ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಬಳಸಿರ್ತಕ್ಕಂಥ ವೆಪನ್ ಯಾವುದು? ಜೋಡಿ ಕೊಲೆ ಆಯ್ತಲ್ವಾ, ಧರ್ಮಸ್ಥಳದಲ್ಲಿ ಜೋಡಿ ಹತ್ಯೆ, ಆನೆ ಮಾವತ್ನ ತಂಗಿ ಕಲ್ಲು ತಗೊಂಡು ಜಜ್ಜಿ ಹಾಕಿರೋ ಹಂಗೆ ಹಾಕಿರೋ ಅಂತೇಳೆಲ್ಲ ರಿಪೋರ್ಟ್ ಇದೆ. ಅದಕ್ಕಿಂತ ಮುಂಚಿತವಾಗಿ ರೇಪ್ ಆಗಿದೆ. ರೇಪ್ ಆಗೋ ಹೊತ್ತಲ್ಲಿ ಬಳಸಿದಂಥ ವೆಪನ್ ಯಾವುದು? ಆ ವೆಪನ್ನ ಸೀಸ್ ಮಾಡಿದಾರಾ? ಕಟ್ ಮಾಡಿ ಬಿಸಾಕಬೇಕು, ಹಾಗಾದ್ರೆ ಮಾತ್ರ ಬುದ್ಧಿ ಬರ್ತಕ್ಕಂಥದ್ದು. ಇಲ್ಲಾಂದ್ರೆ ಬುದ್ಧಿ ಬರಲ್ಲ ರೀ. ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅತ್ಯಾಚಾರಿಗಳು, ಕೊಲೆಗಡಕರು, ಧರ್ಮಸ್ಥಳದ ಕೊಲೆಗಡಕರು, ಧರ್ಮಸ್ಥಳದಲ್ಲಿರ್ತಕ್ಕಂಥ ಅತ್ಯಾಚಾರಿಗಳು, ಕೊಲೆಗಡಕರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಮಾತಾಡಿದರೆ ಮಾತ್ರ ನಾವು ಹಿಂದೂ ವಿರೋಧಿಗಳು, ನಾವೇನೋ ಮಾತಾಡಿದ್ರೆ ಹಿಂದೂ ವಿರೋಧಿಗಳು. ಇವ್ರು ಯಾರು ರೀ ಮತ್ತೆ? ಹಿಂದೂ ಹೆಣ್ಣುಮಕ್ಕಳನ್ನು ಆಡಗಲತ್ತಲ್ಲೇ ನೈಟ್ ಹೊತ್ತಲ್ಲೇ ಕಗ್ಗೊಲೆ ಮಾಡಿ ತಿಂದು ಮೆಕ್ಕಿದ್ದಾರಲ್ಲ, ಹದ್ದುಗಳಂತೆ, ಕ್ರೂರ ಮುರುಗಳಂತೆ ಮೆಕ್ಕಿದ್ದಾರಲ್ಲ. ಏನು ಹೇಳ್ಬೇಕು ಅವರಿಗೆ? ಶಿಕ್ಷೆ ಆಗೋದು ಬೇಡವಾ ಅವರಿಗೆ? ಬಂದು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮನೆ ಹೆಣ್ಮಕ್ಳೇನು ಮುಟ್ಟಿದಾರಾ? ಮಲ್ಲಿಕಾರ್ಜುನ ನಿಮ್ಮನೆ ಹೆಣ್ಮಕ್ಳೇನು ಮುಟ್ಟಿದಾರಾ? ಏನು ಹೇಳ್ಬೇಕು ಇಂಥ ಲೋಫರ್ಗಳಿಗೆ? ಇಂಥ ಲೋಫರ್ಗಳಿಗೆ ಏನು ಹೇಳ್ಬೇಕು ಸ್ನೇಹಿತರೆ? ಅವರಿಗೆ ಏನು ಹೇಳ್ಬೇಕು ಹೇಳಿ ಸ್ನೇಹಿತರೆ? ಜಸ್ಟಿಸ್ ಫಾರ್ ಸೌಜನ್ಯ. ಆದರೆ ಅತ್ಯಾಚಾರಗಳ ರಕ್ಷಣೆ ನಮ್ಮ ಹೊಣೆ, ಮಾಧ್ಯಮಗಳದ್ದು. ನಮ್ಮ ಮುತಾಲಿಕ್ ಸಾಹೇಬರು ಸಮೇತ ಹೇಳಿದರು ಏನಂತ, ಧರ್ಮಸ್ಥಳ ದೇವಸ್ಥಾನಕ್ಕೆ ಧಕ್ಕೆ ಆಗಬಾರ್ದು, ಆದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿರುವಂತಹ ಅತ್ಯಾಚಾರಗಳಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು. ಯಾವ ಥರ? ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಧರ್ಮಸ್ಥಳ ತಿಟ್ಟಬೇಕು, ಹೋರಾಟ ಮಾಡಬೇಕಲ್ಲಿ. ಮಾಡೋಂಗಿಲ್ಲ. ಯಾಕೆ? ಮುಂಜಾಸ್ವಾಮಿ ಮುಂಜಾಸ್ವಾಮಿಗೆ ಅಪವಾದ ಬರ್ತೈತೆ, ಅಣ್ಣಪ್ಪ ಸ್ವಾಮಿಗೆ ಅಪವಾದ ಬರ್ತೈತೆ. ಮುತಾಲಿಕ್ ಸಾಹೇಬರು ನಾನು ಏನೋ ಅಂದ್ಕೊಂಡಿದ್ದೆ, ಏನೋ ಹೇಳ್ತಾರೆ. ಮೇಡಮ್ ಅವರೇ, ಕಂಟೆಂಟು ಭಾಳ ಇದ್ದಾವೆ ಮಾತಾಡೋಕ್ಕೆ. ಮಳೆ ಬಂದಿಲ್ಲ, ಬರಗಾಲ ಇದೆ, ಬಿಡದಿಯಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ DK ಶಿವಕುಮಾರ್ ಸಾಹೇಬರು ಹೊಲ ಕಿತ್ಕೊಳ್ಳೋಕೆ ಹೋಗ್ತಕ್ಕಂಥದ್ದು ಬೇಜಾನಿದ್ದಾವೆ. ಮಾತಾಡೋದು ಬೇಜಾನ್ ಜನಗಳಿದ್ದಾರೆ. ನಾವು ಮಾತಾಡ್ಬೋದು. ನಮಗೆ ಯಾಕೆ ಬೇಕು? ಇದು ನಮ್ಮ ಕರ್ತವ್ಯನ? ಹಂಗಲ್ಲ ರೀ. ಪ್ರತಿಯೊಂದನ್ನು ಮಾತಾಡ್ತೀವಿ, ನಮಗೆ ಟೈಮ್ ಬೇಕು ರೀ, ನಮಗೆ. ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ ಎಲ್ಲೇ ತೊಂದರೆ ಆದರೂ ಸಮೇತ ನಾವು ಬಿಡಲ್ಲ, ಮಾತಾಡ್ತೀವಿ. ಆದರೆ CM DK ಸಾಹೇಬರು ಸ್ವಲ್ಪ ಹಿಂದೆ ಸರಿದಿದ್ದಾರಲ್ಲ. ಕೆಲವೊಬ್ಬ ರೈತರು ಏನು ಕೊಡ್ತಾರೋ, ಕೆಲವೊಬ್ಬ ರೈತರು ಏನು ಆಸ್ತಿ ಕೊಡ್ತಾರೋ ಅದನ್ನ ಮಾತ್ರ ತಗೊತೀವಿ, ಇಲ್ಲ ತಗೊಂಬಲ್ಲ ಅಂತೇಳಿ ಆದೇಶ ಹೊರಡಿಸಾರಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಅದು ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಯಾವುದಕ್ಕೂ ಎದರಲ್ಲ ಜಗ್ಗಲ್ಲ. ಸೌಜನ್ಯ ಹೋರಾಟಕ್ಕೆ ಬಂದಮೇಲೆ ಸೌಜನ್ಯವೇ ನಮ್ಮ ಶಕ್ತಿ, ಸೌಜನ್ಯವೇ ನಮಗೆ ಶಕ್ತಿ ತುಂಬತಕ್ಕಂಥದ್ದು. ಮಾರ್ಗದರ್ಶನ ಗಿರೀಶ್ ಮಟ್ಟಣ್ಣನವರಿದ್ದಾರೆ, ಮಹೇಶ್ ತಿಮ್ಮರೋಡಿ ಅವರಿದ್ದಾರೆ, ಪ್ರಸನ್ನಕ್ಕೆ ಇದ್ದಾರೆ, T ಜಯಂತ್ ಅವರಿದ್ದಾರೆ, ಬೇಜಾನ್ ಯೂಟ್ಯೂಬರ್ಸ್ ಇದ್ದಾರೆ, ಹೋರಾಟಗಾರಿದ್ದಾರೆ. ಇವರ ಮಾರ್ಗದರ್ಶನದಲ್ಲೇ ನಾವು ಮಾತಾಡ್ತಕ್ಕಂಥದ್ದು, ಡಾಕ್ಯುಮೆಂಟ್ ತಗೊಂಡು ದಾಖಲಾತಿಗಳನ್ನು ಇಸ್ಕೊಳ್ತಕ್ಕಂಥದ್ದು. ಸೋಮನಾಥ್ ನಾಯಕ್ 22 ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥದ್ದು. ಧರ್ಮಸ್ಥಳದ ದಣಿಗಳು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ, ದಲಿತರ ಮೇಲೆ ದಬ್ಬಾಳಿಕೆ ಮಾಡಿ ಯಾವ ರೀತಿ ಭೂಮಿಯನ್ನು ಕಿತ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ಅವರಲ್ಲಿ ಬೇಜಾನ್ ಸಾಕ್ಷಿಗಳಿದ್ದಾವೆ. ಅವನ್ನ ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು.
ಸಾಕ್ಷಿಲ್ಲದೆ ಯಾವುದಕ್ಕೂ ಮಾತಾಡಲ್ಲ. ಲೋಫರ್ಗಳ ಬಂದು ನಮ್ಮನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಏನೇನೋ ತಿಂಬ ಬಾಯಲ್ಲಿ ಏಳು ತಿಂಬ ಕಾಮೆಂಟ್ ಆಗ್ತಿರಲ್ಲ, ನಿಮ್ಮಂಥವ್ರಿಗೆ ಏನು ಹೇಳಬೇಕು? ಲೋಫರ್ಗಳ ನೋಡಿ ಸ್ನೇಹಿತರೆ, ನಮ್ಮ ಸಾಮಾನ್ಯ ಡ್ರೈವರ್ ನಮಗೆ ಇಷ್ಟೊಂದು ರೋಷ ಬರ್ತಿದೆ, ಪತ್ರಕರ್ತರಿಗೆ ಯಾಕೆ ಬರ್ತಾ ಇಲ್ಲ? ಪತ್ರಕರ್ತರಂದ್ರೆ ಏನು? ಕರೆಕ್ಟಾಗಿ ಏನಿದೆ ಏನು ಬಿಟ್ಟಿದೆ ಧೈರ್ಯವಾಗಿ ಹೇಳ್ಬೇಕು. ಅದನ್ನ ಬಿಟ್ಟು ಸುಳ್ಳು ಅಪವಾದಗಳು, ಇನ್ನೊಂದು ಮತ್ತೊಂದು, ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು, ಇಂಥ ಪತ್ರಕರ್ತ ನಮಗೆ ಬೇಕಾ? ಸ್ನೇಹಿತರೆ, ಇಂಥ ಪತ್ರಕರ್ತರು ನಮ್ಮ ದೇಶದಲ್ಲಿ ಇರೋ ಹೊತ್ತಿಗೆ ಈ ಥರ ಆಗ್ತಕ್ಕಂಥದ್ದು. ಸತ್ಯ ಏನಿದೆ ಅದನ್ನು ಬಿತ್ತರಿಸಿ, ಅದನ್ನು ಪ್ರಸಾರ ಮಾಡಿ, ಅದನ್ನು ಬಿಟ್ಟು ಉಲ್ಟಾ ಪಲ್ಟಾ 4 ದಿನ ಹತ್ತಲಾಗೆ 4 ದಿನ ಹಿತ್ತಲಾಗೆ, ಅಂದರೆ ಪ್ರಸಾದ ಕೊಟ್ಟಡಿಗೆ ಆ ಕಡೆಗೆ, ಪ್ರಸಾದ ಇಲ್ಲಾಂದರೆ ಈ ಕಡೆಗಿನ. ಹಂಗಲ್ಲ ರೀ. ಏನು ಧರ್ಮಸ್ಥಳದಲ್ಲಿ ನಡೆದಿದೆ ಅದ್ರ ಬಗ್ಗೆ ಕ್ಲಾರಿಟಿ ವಿಡಿಯೋ ಹಾಕಿ, ಡಾಕ್ಯುಮೆಂಟ್ ಇದ್ದಾವೆ, ಬೇಜಾನ್ ಡಾಕ್ಯುಮೆಂಟ್. ಪಾಪ ಅವಯ್ಯ ತುಮಕೂರು ಪಕ್ಕದಲ್ಲಿರ್ತಕ್ಕಂಥ ಆದಿಶೇಷ ಎಂಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಹೋಗಿ ಬಾಂಗ್ಲೆ ಗುಡ್ಡದಲ್ಲಿ ಸತ್ತ ಗುಡ್ಡದಲ್ಲಿ ಅವನ ಶವ ಸಿಕ್ತಲ್ಲ, ಅವನ ತಲೆಯಲ್ಲಿ ಇನ್ನೊಬ್ಬರ ಕೈ ಮೂಳೆ ಇದೆಯಂತೆ. ಹಿಂಗೆ ತೋರಿಸಿದ್ನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತಾಡಿ, ಡಾಕ್ಯುಮೆಂಟ್ ಇದ್ದಾವೆ. ಇದೆಲ್ಲ ಮಾತಾಡಲ್ಲ. ಯಾಕೆ? ನೀವು ಮಾರಿಕೊಂಡ ಪತ್ರಕರ್ತರು ಅಥವಾ ಮಾರಿಕೊಂಡ ಮಾಧ್ಯಮಗಳು. ಏನು ಹೇಳ್ತೀನಿ? ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ ಧರ್ಮಸ್ಥಳದ ಕಾಮಣ್ಣನ ಚರಿತ್ರೆಯನ್ನು ಮತ್ತು ರಕ್ತ ಚರಿತ್ರೆಯನ್ನು ಬಯಲಿಗೆ ಎಳೆಯುವಂಥ ಪ್ರಯತ್ನ ಮಾಡೋಣ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತಾರೆ. ನಮಸ್ಕಾರ. ಜೈ ಸೌಜನ್ಯ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಕರ್ನಾಟಕ ಮತ್ತು ಜೈ ಭಾರತಾಂಬೆ. ನಮಸ್ಕಾರ.